And madam has asked for other SB account holders, but it comes to you, your mobile message. All of you are aware, it is the Department of Financial Services, Ministry of Finance program, which is saturation of financial schemes across different districts. So with that in mind, this IMPCC meeting was called. Also, all of you are here from other ministries, departments. At the end of this session, you could always highlight what your departments and organizations are doing. Department of Financial Services, Ministry of Finance, Government of India. This campaign started from July 1st onwards to up to 30th September. Every year this campaign is being run by under the guidance of DFS. All the banks in the ever state, ever corner of the country, they have to conduct this campaign and see that objectives of the Government of India have been met. The social security schemes. There are 4 or 5 schemes, social security schemes, being run by under the guidance of DFS, Ministry of Finance. That is the one of opening of Prime Minister's Jan Dhan Yojana accounts, PMJDY accounts. Second one is coverage under 2 insurance schemes, Prime Minister's Jeevan Jyoti Bima Yojana. Third scheme is Prime Minister's Suraksha Bima Yojana. These are 2 insurance schemes, social security schemes for poor and underprivileged people. One is Atal Pension Yojana. That is a pension to unorganized people who can get their pension from the after completion of 60 years if they contribute from now onwards. So these are the main social security schemes run by DFS, and we are duty bound. Banks are duty bound to implement these schemes. ಬ್ಯಾಂಕ್ನವ್ರದ್ದು ಮಿಸ್ಟೇಕ್ ಇಲ್ಲ. ಆಮೇಲೆ ನಿಮಗೊಂದು ಗೈಡೆನ್ಸ್ ಅನ್ನಭಾಗ್ಯ ಬರ್ತಿರ್ಬೋದು. ವ್ಯವಸಾಯಕ್ಕೆ ಎಲ್ಲದಕ್ಕೂ ಇದು ಮಾಡ್ಕೊಂಡಿದ್ದಾರೆ. ಕಮ್ಮಿ ಬಡ್ಡಿ ಇದೆ, ಪರವಾಗಿಲ್ಲ ಸರ್ ಕಟ್ಟಕ್ಕೆ ಇದೆ ಸರ್. ನಾವು ಎಜುಕೇಷನ್ಗೆ ಅಂತ ಎಜುಕೇಷನ್ಗೂ ಮತ್ತು ಅಗ್ರಿಕಲ್ಚರ್ ಎರಡಕ್ಕೂ ತೊಗೊಂಡಿದ್ವಿ. ಎರಡಕ್ಕೂ ಉಪಯೋಗ ಆಗಿದೆ. ಮತ್ತು ಇನ್ಶೂರೆನ್ಸ್ ಪ್ರಧಾನಮಂತ್ರಿದು 20 ರೂಪಾಯಿದು ಎಲ್ಲ ಮಾಡಿಸಿದ್ದಾರೆ ನಮ್ಮ ಸಂಘದಿಂದ. 15,000 ಲೋನ್ ತಗೊಂಡಿದ್ದೀವಿ, 4 ಮೇಕೆ ತಂದಿದ್ದೀವಿ, ಮೇಯಿಸ್ತಾ ಇದ್ದೀವಿ. ಕೇಂದ್ರ ಸಂಸ್ಥೆಯಿಂದ ತಗೊಂಡು ಕೊಡ್ತಾ ಇದ್ದೀವಿ, ಲೋನ್ ಕೊಡ್ತಾ ಇದ್ದೀವಿ, ವಾಪಸ್ಸು ಅನುಕೂಲ ಆಗೈತೆ. ಎಜುಕೇಷನ್ ಯೂಸ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ಏನಾದರೂ ಮಾಡ್ಕೊತೀವಿ, ಟೈಲರಿಂಗ್ ಮಿಷಿನ್ಗಳು ತೊಗೊಂಡು ಅದನ್ನ ಸದುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಮತ್ತು ಪ್ರಧಾನಮಂತ್ರಿ ಯೋಜನೆ ಯಾವ್ಯಾವುದು ಯೋಜನೆಗಳು ಸ್ಕೀಮ್ ಬರುತ್ತೆ ಅದೆಲ್ಲ ನಮ್ಮ ಸ್ವಸಹಾಯ ಸಂಘಕ್ಕೆ ಕಲ್ಪಿಸ್ಕೊಟ್ಟಿದ್ದಾರೆ. ನಮ್ಮ ಕಾಂಟ್ರಾಕ್ಟ್ ಇದಕ್ಕೂ ಮತ್ತು ನಮ್ಮ ಮಕ್ಕಳ ಎಜುಕೇಷನ್ ಲೋನ್ಸು ಎಲ್ಲನೂ ಇದು ಮಾಡಿ ನಮ್ಮ ಸ್ಟಾಫ್ ಎಲ್ಲ ಸ್ಪಂದಿಸ್ತಾರೆ. ಮತ್ತು ರೆಗ್ಯುಲರಾಗಿ ಅದೇ ರಿವ್ಯೂವಲ್ಲೂ ಇವು ಮಾಡಿ ನಮಗೆ ತುಂಬ ಅನುಕೂಲ ಮಾಡ್ತೀವಿ. ಬಟ್ ಈಗ ಇದು ಸ್ಕೀಮ್ ಮಾಡಿದಿರೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ಯಾಕೆಂದರೆ ಈಗ ಈ ಮಾಹಿತಿ ಕೊಟ್ಟಿರೋದ್ರಿಂದ ನಮಗೆ ನಮ್ಮ ಗ್ರಾಮ ಪಂಚಾಯತಿಗೆ ಬಂದು ಕೊಟ್ಟಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ, ಜನರಿಗೂ. ಅದೇ ರೀತಿಯಾಗಿ ಸಾಕಷ್ಟು ಅಕೌಂಟ್ಗಳಿಗೆ ಈಗ ವಾರಸುದಾರರಿಲ್ಲ ಅಥವಾ ನಾಮಿನೇಷನ್ ಇಲ್ಲ, ಅದನ್ನು ಮಾಡಿಸ್ಬೇಕಾಗತ್ತೆ. ಅದನ್ನು ಬಿಟ್ಬಿಟ್ಟು ಈಗಾಗಲೇ ನಿಮ್ಗೆ ಹೇಳಿದಾಗೆ ಉಳಿದ ಮಾತನಾಡಿದವ್ರು ಹೇಳಿದಾಗೆ PMJJY, PMSBY ಮತ್ತು APY ಈ ಎಲ್ಲ ಸ್ಕೀಮ್ಗಳನ್ನು ಭಾರತ ಸರ್ಕಾರದಿಂದ ಬರ್ತಿರುವಂಥ ಎಲ್ಲ ಸ್ಕೀಮ್ಗಳನ್ನು ಎಲ್ಲರೂ ಎನ್ರೋಲ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಕಡೆ ಭೇಟಿ ಮಾಡಿಬಿಟ್ಟು ಎಲ್ಲ ಕಡೆನೂ ಮೀಟಿಂಗ್ಗಳು ಅರೇಂಜ್ ಮಾಡಿ ಆ ಗೌರ್ಮೆಂಟಿಂದ ಯಾವ್ಯಾವ ಥರ ಸವಲತ್ತುಗಳು ಬರುತ್ತೆ, ಯಾವ ಥರ ನಮ್ಮ ಹಣವನ್ನು ಕೂಡಿಟ್ಕೋಬೇಕು, ಹಣ ಕೂಡಿಟ್ಟದನ್ನ ಯಾವ ಥರ ಜಾಸ್ತಿ ಆಗಂಗೆ ಮಾಡ್ಕೋಬೇಕು, ಮತ್ತು ಅದನ್ನು ಯಾವ ಥರ ಸದ್ಬಳಕೆ ಮಾಡ್ಕೋಬೇಕು, ಅದ್ರ ಬಗ್ಗೆ ವಿವರವಾಗಿ ತಿಳಿಸೋದು ನನ್ನ ಮುಖ್ಯ ಉದ್ದೇಶ. ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇದನ್ನು ಮಾಡಿಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಈ SBI ಬ್ರಾಂಚ್ ಓಪನ್ ಆಗಿ ಇಲ್ಲಿ ಸುಮಾರು 70 ವರ್ಷದ ಮೇಲಾಗಿದೆ. ಎಲ್ಲ ಈ ತಾಲೂಕಿನ ಸುಮಾರು 60ರಿಂದ 70 ಸಾವಿರ ಅಕೌಂಟ್ಗಳು ನಮ್ಮ SBI ಶಾಖೆನಲ್ಲಿದೆ. ಎಲ್ಲರಿಗೂ ನಾವು ಉತ್ತಮವಾದಂಥ ಸೇವೆಯನ್ನು ಕೊಡ್ತಾ ಇದ್ದೀವಿ.